ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಕಾವೇರಿ ನೀರು ಹಂಚಿಕೆ ವಿವಾದ ಮತ್ತೆ ರಾಜ್ಯದ ರಾಜಕೀಯ ಮತ್ತು ಜನಸಾಮಾನ್ಯರ ವಲಯದಲ್ಲಿ ಕಾವೇರಿದೆ. ಸಿಡಬ್ಲ್ಯೂಆರ್ಸಿ ಮತ್ತು ಸಿಡಬ್ಲ್ಯೂಎಂಎ ಆದೇಶದ ಬೆನ್ನಲ್ಲೇ ರಾಜ್ಯಾದ್ಯಂತ ಪ್ರತಿಭಟನೆಗಳು ತೀವ್ರಗೊಂಡಿವೆ. ಕಿರುತೆರೆ ಕಲಾವಿದರು ಖಾಲಿ ಕೊಡ ಹಿಡಿದು ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ರೆ, ವಿವಿಧ ಕನ್ನಡಪರ ಸಂಘಟನೆಗಳು ಆಗಸ್ಟ್ 13ರಂದು ಅಖಂಡ ಕರ್ನಾಟಕ ಬಂದ್ಗೆ ಕರೆ ನೀಡಿವೆ. ಬಂದ್ಗೆ ಯಾರು ಬೆಂಬಲ ನೀಡಿದ್ದಾರೆ, ಯಾವ ಸೇವೆಗಳು ಸ್ಥಗಿತವಾಗಲಿವೆ, ಜನರ ಮೇಲೆ ಇದರ ಪರಿಣಾಮ ಏನು? ಕಂಪ್ಲೀಟ್ ರಿಪೋರ್ಟ್ ಎಲ್ಲಿದೆ. ಕಾವೇರಿ ನೀರಿನ ಕಿಚ್ಚು, ಕರ್ನಾಟಕ ಬಂದ್ ಫಿಕ್ಸ್. ರಾಜ್ಯದ ಎಲ್ಲ ಅಂಗಡಿ ಮುಂಗಟ್ಟುಗಳು ಕಂಪ್ಲೀಟ್ ಕ್ಲೋಸ್. 3ನೇ ತಾರೀಕು ನೀವು ಕಂಡರಿಯದಂಥ ಶಾಂತಿಯುತವಾದ ಬಂದ್ ನಾವು ಶಾಂತಿಯುತವಾಗಿ ಬಂದ್ ಮಾಡಬೇಕು ಅಂತೇಳಿ ಸಮಗ್ರ ನಾಡಿನ ಜನತೆಗೆ ಕರೆ ಕೊಟ್ಟಿದ್ದೀವಿ. ಕಾವೇರಿ ಕರ್ನಾಟಕದ ಜೀವನಾಡಿ, ರೈತರ ಜೀವಾಳ, ಕೋಟ್ಯಂತರ ಜನರ ಕುಡಿಯುವ ನೀರಿನ ಆಸರೆ. ಆದರೆ ಇದೇ ಕಾವೇರಿ ನೀರಿನ ಹಂಚಿಕೆ ವಿಚಾರ ಮತ್ತೊಮ್ಮೆ ರಾಜ್ಯದ ಜನರ ಭಾವನೆಗಳನ್ನ ಕೆರಳಿಸಿದೆ. ಸಿಡಬ್ಲ್ಯೂಆರ್ಸಿ ಹಾಗೂ ಸಿಡಬ್ಲ್ಯೂಎಂಎ ಆದೇಶದಂತೆ ತಮಿಳುನಾಡಿಗೆ ನೀರು ಹರಿಸುವ ನಿರ್ಧಾರಕ್ಕೆ ತೀವ್ರ ವಿರೋಧ ವ್ಯಕ್ತವಾಗಿದ್ದು, ಅದರ ಮುಂದುವರಿದ ಭಾಗವಾಗಿ ಆಗಸ್ಟ್ 13ರಂದು ಅಖಂಡ ಕರ್ನಾಟಕ ಬಂದ್ಗೆ ಕನ್ನಡ ಒಕ್ಕೂಟ ಕರೆ ನೀಡಿದೆ. ರಾಜ್ಯದಲ್ಲೇ ನೀರಿನ ಕೊರತೆ ಇದೆ, ಕುಡಿಯುವ ನೀರಿಗೂ ಸಂಕಷ್ಟ ಎದುರಾಗಿದೆ. ಇಂಥ ಪರಿಸ್ಥಿತಿಯಲ್ಲಿ ತಮಿಳುನಾಡಿಗೆ ನೀರು ಬಿಡೋದು ಹೇಗೆ ಎನ್ನೋ ಪ್ರಶ್ನೆ ಎದ್ದಿದ್ದು, ಇದೇ ವಿಚಾರವಾಗಿ ಬೆಂಗಳೂರಿನಲ್ಲಿ ಕನ್ನಡ ಒಕ್ಕೂಟದ ವತಿಯಿಂದ ಬೃಹತ್ ಸಭೆ ನಡೆಸಲಾಯಿತು. ಇದೀಗ ಕಾವೇರಿ ಹೋರಾಟ ಕೇವಲ ರೈತರ ಹೋರಾಟವಾಗಿ ಉಳಿದಿಲ್ಲ, ಇದು ಕನ್ನಡಿಗರ ಸ್ವಾಭಿಮಾನ ಮತ್ತು ರಾಜ್ಯದ ಹಕ್ಕಿನ ಹೋರಾಟವಾಗಿ ರೂಪಾಂತರಗೊಂಡಿದೆ ಅಂತ ಕನ್ನಡ ಪರ ಸಂಘಟನೆಗಳು ಸಭೆಯಲ್ಲಿ ಆರೋಪಿಸಿದ್ವು. ಹಲವು ವರ್ಷಗಳಿಂದ ನಮಗೆ ಅನ್ಯಾಯವಾಗ್ತಿದೆ, ಇದಕ್ಕೆ ಮುಕ್ತಿ ಕೊಡಬೇಕು ಅಂದ್ರೆ ಬಂದ್ ಒಂದೇ ಅಸ್ತ್ರ. ಹೀಗಾಗಿ ಆಗಸ್ಟ್ 13ರಂದು ಅಖಂಡ ಕರ್ನಾಟಕ ಬಂದ್ ಮಾಡೋ ಎಚ್ಚರಿಕೆಯನ್ನ ವಾಟಾಳ್ ನಾಗರಾಜ್ ಕೊಟ್ರು. 3ನೇ ತಾರೀಕು ನೀವು ಕಂಡರಿಯದಂಥ ಶಾಂತಿಯುತವಾದ ಬಂದ್ ನಾವು ಶಾಂತಿಯುತವಾಗಿ ಬಂದ್ ಮಾಡಬೇಕು ಅಂತೇಳಿ ಸಮಗ್ರ ನಾಡಿನ ಜನತೆಗೆ ಕರೆ ಕೊಟ್ಟಿದ್ದೀವಿ. ಅವತ್ತು 13ನೇ ತಾರೀಕು ಅಖಂಡ ಕರ್ನಾಟಕ ಬಂದ್ ಆಗುತ್ತಾ ಅಥವಾ ಹೇಗೆ ಅಂತ ಸರ್? ಸಂಪೂರ್ಣ ಬೆಳಗಾವಿಯಿಂದ ಚಾಮರಾಜನಗರದವರೆಗೆ, ಮಂಗಳೂರಿನಿಂದ ಕೋಲಾರದವರೆಗೆ ಸಂಪೂರ್ಣ ಬಂದ್ ಹಾಗೆ ಆಗುತ್ತೆ. ಅಖಂಡ ಕರ್ನಾಟಕದ ಸಮಸ್ಯೆ, ಈ ಸಮಸ್ಯೆಯನ್ನು ನಾವು ಇಡೀ ಕರ್ನಾಟಕದಲ್ಲಿ ಎಲ್ಲ ಕಡೆ ನಾವು ಆ ಜನರನ್ನ ಬೆಂಬಲ ಕೇಳಬೇಕು, ಅವರನ್ನ ಪ್ರೀತಿ ವಿಶ್ವಾಸ ಗಳಿಸಬೇಕು. ಅದಕ್ಕೋಸ್ಕರ ಸಮಯ ನೀರಿಲ್ಲ, ಒಂದ್ ಕಡೆ ನೀರಿಲ್ಲ, ಸಮಸ್ಯೆ ಏನಿದೆ ಅನ್ನೋದು ವಾಸ್ತವಾಂಶ ಎಲ್ರಿಗೂ ಗೊತ್ತಿದೆ. ಆದ್ರೂ ಕೂಡ ಯಾಕೆ ಪ್ರತಿ ಬಾರಿನೂ ಕೂಡ ಸಿಡಬ್ಲ್ಯೂಆರ್ಸಿ ಆಗ್ಬೋದು ಅಥವಾ ಸಿಡಬ್ಲ್ಯೂಎಂಎ ವಿಚಾರದಲ್ಲಿ ರಾಜ್ಯಕ್ಕೆ ಅನ್ಯಾಯ ಆಗ್ತಿದೆ ಅಂತ ಅನಿಸ್ತಿದೆ? ಇವರೆಲ್ಲರೂ ಕೂಡ ತಮಿಳುನಾಡಿನ ರಾಜಕಾರಣಿಗಳ ತಮಿಳುನಾಡನ್ನು ಓಲೈಸೋದಕ್ಕೋಸ್ಕರ ಇವತ್ತು ಕರ್ನಾಟಕವನ್ನು ಕಡೆಗಣಿಸ್ಕೊಂಡೇ ಬಂದಿದ್ದಾರೆ. ನಾನು ನೀವು ನಿನ್ನೆ ಮೊನ್ನೆಯಿಂದ ನೋಡ್ತಾ ಇಲ್ಲ, ಸುಮಾರು 45 ವರ್ಷ ಆಯಿತು ನಾನು ಹೋರಾಟ ಮಾಡಿ. 91 ಇಸ್ವಿ ಇವತ್ತು ನನಗೆ ನೆನಪಾಗ್ತಾ ಇದೆ. 91ರಲ್ಲಿ ಇದೇ ಒಂದು ರೀತಿ ತೀರ್ಪು ಕೊಟ್ಟಾಗ ಕರ್ನಾಟಕದಲ್ಲಿ 26 ಜನ ಕನ್ನಡಿಗರು ಸತ್ತು. ಅದನ್ನು ಒಪ್ಕೊಳ್ತೀರಾ ನೀವು? ಆ ಒಂದು ಪರಿಸ್ಥಿತಿ ಮತ್ತೆ ಮರುಕಳಿಸ್ಬೇಕಾ? ಒಂದ್ ಕಡೆ ಕನ್ನಡ ಒಕ್ಕೂಟ ಸಭೆ ನಡೆಸಿ ಕರ್ನಾಟಕ ಬಂದ್ ಘೋಷಣೆ ಮಾಡಿದ್ರೆ, ಮತ್ತೊಂದು ಕಡೆ ಚಲನಚಿತ್ರ ಕಲಾವಿದರ ಪೋಷಕರ ಸಂಘ ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆ ನಡೆಸಿತು. ಖಾಲಿ ಬಿಂದಿಗೆ ಹಿಡಿದು ಆಕ್ರೋಶ ಹೊರಹಾಕಿದ್ದಲ್ಲದೆ ಯಾವುದೇ ಕಾರಣಕ್ಕೂ ನೀರು ಬಿಡದಂತೆ ಒತ್ತಾಯಿಸಲಾಯಿತು. ಇದೀಗ ಕನ್ನಡ ಒಕ್ಕೂಟ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ದರಿಂದ ಅಂದಿನ ಹೋರಾಟಕ್ಕೆ 2000ಕ್ಕೂ ಹೆಚ್ಚು ಸಂಘಟನೆಗಳು ಬೆಂಬಲ ಘೋಷಿಸಿವೆ. ಹಾಗಿದ್ರೆ ಆಗಸ್ಟ್ 13ರಂದು ಯಾರೆಲ್ಲ ಬೆಂಬಲ ನೀಡಿದ್ದಾರೆ ಅನ್ನೋದನ್ನ ನೋಡೋದಾದ್ರೆ ಹೇಗಿರುತ್ತೆ? ಆಗಸ್ಟ್ 13 2000ಕ್ಕೂ ಹೆಚ್ಚು ಸಂಘಟನೆಗಳ ಬೆಂಬಲ. ಆಟೋ ಸೇವೆ ಸ್ಥಗಿತ, ಓಲಾ ಊಬರ್ ಸೇವೆಯೂ ಇರೋದಿಲ್ಲ. ಬಿಎಂಟಿಸಿ ಕೆಎಸ್ಆರ್ಟಿಸಿ ಇನ್ನೂ ತೀರ್ಮಾನ ಮಾಡಿಲ್ಲ. ರೈತ ಸಂಘಟನೆಗಳ ಬೆಂಬಲ, ಲಾರಿ ಮಾಲೀಕರಿಂದ ಬೆಂಬಲ. ಅಗತ್ಯ ಸೇವೆಗಳು ಎಂದಿನಂತೆ, ಬೀದಿ ಬದಿ ವ್ಯಾಪಾರಿಗಳಿಂದ ಬೆಂಬಲ.
ಇನ್ನು ಸುಪ್ರೀಂನಲ್ಲಿ ಮೇಲ್ಮನವಿ ಸಲ್ಲಿಸೋಕೆ ರಾಜ್ಯ ನಿರ್ಧರಿಸಿದ್ದು, ಇದರ ನಡುವೆನೇ ತಮಿಳುನಾಡು ಸಿಎಂ ರಾಜ್ಯಕ್ಕೆ ಬರ್ತಿದ್ದಾರೆ. ಈ ವೇಳೆ ಅವರಿಗೆ ಬಿಸಿ ಮುಟ್ಟಿಸೋಕೆ ಕನ್ನಡ ಒಕ್ಕೂಟ ನಿರ್ಧರಿಸಿದ್ದು ಏರ್ಪೋರ್ಟ್ ಮುತ್ತಿಗೆಯ ಎಚ್ಚರಿಕೆಯನ್ನ ಕೊಟ್ಟಿವೆ. ಕಾವೇರಿ ನೀರಿನ ಹೋರಾಟ ಈಗ ಮತ್ತೊಮ್ಮೆ ರಾಜ್ಯದ ರಾಜಕೀಯ, ರೈತರ ಬದುಕು ಮತ್ತು ಕನ್ನಡಿಗರ ಭಾವನೆಗಳ ಕೇಂದ್ರ ಬಿಂದುವಾಗಿದೆ. ಆಗಸ್ಟ್ 13ರ ಕರ್ನಾಟಕ ಬಂದ್ ಎಷ್ಟರ ಮಟ್ಟಿಗೆ ಯಶಸ್ವಿಯಾಗಲಿದೆ, ಸರ್ಕಾರದ ಮುಂದಿನ ನಡೆ ಏನಿರಲಿದೆ ಎಂಬುದರತ್ತ ಇಡೀ ರಾಜ್ಯದ ಚಿತ್ತ ನೆಟ್ಟಿದೆ. ಉಲ್ಲಾಸಿಯಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.